ಉದ್ದಿನ ವಡೆ ಎಷ್ಟೋ ಜನ ಮಾಡೋಕ್ಕೆ ಹೋಗಿರ್ತೀರಿ, ಬರಂಗಿಲ್ಲ. ಇವತ್ತು ನಾನು ಕ್ರಿಸ್ಪಿಯಾಗಿ ಮನೆಯಲ್ಲೇ ಉದ್ದಿನ ವಡೆ ಮಾಡ್ಕೊಳ್ಳೋದು ಹೆಂಗಂತೇಳಿ ತೋರ್ಸಾತನ ಬರ್ರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಉದ್ದಿನ ವಡೆ ಜೊತೆ ಕೊಬ್ಬರಿ ಚಟ್ನಿ ಎರಡೂ ಮುಂಜಾನೆ ನಾಷ್ಟ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಬರ್ರಿ ಮಾಡ್ಕೊಳ್ಳೋದು ಹೆಂಗಂತ ತೋರ್ಸಾತನ ನೋಡ್ರಿ. ಮೊದಲಿಗೆ ನೋಡ್ರಿ, ಇಲ್ಲಿ ನಾನು ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಉದ್ದಿನ ಕಾಳು ಇದ್ರೂ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಅಲ್ಲಿ ಉದ್ದಿನ ಬೇಳೆಯಿಂದನೇ ಮಾಡಾಕತ್ತೀನಿ. ಇನ್ನೊಂದು 2-3 ಸತಿ ಸ್ವಚ್ಛಂಗೆ ತೊಳ್ಕೊಬೇಕು. ತೊಳ್ಕೊಂಡಾದ್ಮ್ಯಾಗ ಇವಕ್ಕೆ ನೀರು ಹಾಕಿ ರಾತ್ರಿ ಪೂರ್ತಿ ನೆನೆಯಾಕಿಡ್ಬೇಕು. ಅಂದ್ರೆ ರಾತ್ರಿನೇ ಇವನ್ನ ನೆನೆಸಿಟ್ಕೋಬೇಕು ನಾವು. ಇದು ಮುಂಜಾನೆಗೆ ಮಾಡ್ಕೋತೀವಿ ಅಂದ್ರೆ ರಾತ್ರಿನೇ ಇಟ್ಕೋರಿ. ಇಲ್ಲ ನಾವು ಸಾಯಂಕಾಲ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಒಂದು 6 ಗಂಟೆಗೆ ನೆನೆಸಿಡ್ರಿ. ನೋಡಿರಿ, ಇವಾಗ ತೊಳೆದಿಟ್ಟಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ಇವನ್ನ ಮುಚ್ಚಿ ನೆನೆಯಾಗಿ ಬಿಡ್ತೀನಿ. ಓವರ್ ನೈಟ್ ಇದು ನೆನಿಬೇಕು. ನೋಡಿರಿ, ಭಾಳ ಸರಿ ಮಾಡೋಕ್ಕೆ ಹೋಗಿರ್ತೀರಿ ಉದ್ದಿನ ಬೇಳೆ ವಡೆ. ಯಾರಿಗೆಲ್ಲ ಬಂದಿರಂಗಿಲ್ಲ, ಮತ್ತು ಎಷ್ಟೋ ಜನಕ್ಕೆ ಹೋಲ್ ಮಾಡ್ಕೊಳಕ್ಕೆ ಹೋಗಿರ್ತೀರಿ, ಮಾಡೋಕ್ಕೆ ಹೋಗಿ ಬಂದಿರಂಗಿಲ್ಲ. ಇವತ್ತು ಪರ್ಫೆಕ್ಟಾಗಿ ವಿಧಾನದೊಳಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಬರ್ರಿ. ಇವಾಗ ನೋಡಿರಿ, ಮಾರ್ನಿಂಗ್ ಆಗೈತಿ. ಇದನ್ನು ಓಪನ್ ಮಾಡಿ ತೋರ್ಸಾಕತ್ತೀನಿ. ಉದ್ದಿನ ಬೇಳೆ ಎಲ್ಲ ನೆನೆದಾವು ನೋಡಿರಿ, ಪರ್ಫೆಕ್ಟಾಗಿ ನೆನೆದಾವು. ಇದನ್ನು ಸೈಡ್ ತೆಗೆದಿಟ್ಟು ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಆ ಮಿಕ್ಸರ್ ಜಾರಿಗೆ ಈ ಉದ್ದಿನ ಬೇಳೆ ಎಲ್ಲ ಹಾಕ್ಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡು ಸಣ್ಣಂಗನ ರುಬ್ಕೊಂಬರ್ಬೇಕು ನಾವು. ತರಿಯಾಗಿ ರುಬ್ಬಾರ್ದು. ಯಾಕಂದ್ರೆ ಉದ್ದಿನ ವಡೆ ಮಾಡ್ಕೊಳ್ಬೇಕಾರೆ ಕೈಗತ್ತು ಸಿಕ್ಕು ಅಂದ್ರೆ ಸ್ವಲ್ಪ ಬರಂಗಿಲ್ಲ. ಹೀಗಾಗಿ ತರಿಯಾಗಿ ರುಬ್ಕೊಲಾರ್ದ ಸಣ್ಣಂಗೆ ಪೇಸ್ಟ್ ರೀತಿ ಒಳಗನ ರುಬ್ಕೊಂಬರ್ಬೇಕು ನೋಡಿರಿ. ನಾನು ರುಬ್ಬಿದ್ದೀನಿ, ಇವಾಗ ತೋರ್ಸಾತೀನಿ. ರುಬ್ಕೋಬೇಕಾರೆ ಮತ್ತು ನಾವು ನೀರು ಹಾಕಿ ರುಬ್ಕೋಬಾರ್ದು. ನೀರು ಹಾಕಿ ಏನಾರು ರುಬ್ಕೊಂತೀವಿ ಅಂದ್ರೆ ಉದ್ದಿನ ವಡೆ ಮಾಡೋಕೆ ಬರಂಗಿಲ್ಲ. ನೀರು ಹಾಕ್ಲಾರ್ದನ ಗಟ್ಟಿಯಾಗನ ಇವನ್ನ ರುಬ್ಕೋಬೇಕು. ಸ್ವಲ್ಪನ ಯಾಕಾಗಲಕ್ಕ ಮಿಕ್ಸರ್ ಒಳಗೆ ಹಾಕೊಂಡು ರುಬ್ಕೋರಿ. ಯಾವುದೇ ಕಾರಣಕ್ಕೆ ನೀರು ಸೇರಿಸ್ಕೋಬೇಡ್ರಿ. ಆ ರುಬ್ಬಿಟ್ಟಿದ್ದನ್ನು ಒಂದು ಪುಟ್ಟಿ ಒಳಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸಣ್ಣಂಗೆ ಕೊತ್ತಂಬರಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಮತ್ತು ಕೊಬ್ಬರಿನೂ ಸಣ್ಣಂಗೆ, ಹಸಿ ಕೊಬ್ಬರಿ ಸಣ್ಣಂಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನೂ ಸಣ್ಣಂಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿನ ಸಣ್ಣಂಗೆ ಹೆಚ್ಚು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳಾಗ್ತಾನೆ ನೋಡಿರಿ. ಇದೆಲ್ಲ ಉಪ್ಪು ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡಿದ್ದು ಈ ಹಿಟ್ಟಿಗೆಲ್ಲ ಹಿಡ್ಕೋಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡ್ನಾಗ ನೆನೆಯಾಕಿಡೋನು. ನೆನೆಯಾಕಿಟ್ಟಿಗೆ ಕೊಬ್ಬರಿ ಚಟ್ನಿ ಮಾಡ್ಕೊಂಬರೋನು. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿ ಹೆಚ್ಚು ಹಾಕ್ಕೊಂಡಿದ್ದು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಒಂದು 4 ಹಸಿ ಮೆಣಸಿನ್ಕಾಯಿನ ಹೆಚ್ಚು ಹಾಕ್ಕೊಂಡಿದ್ದೀನಿ ನೋಡಿರಿ. ಇಲ್ಲಿ ನೀವು ಮೆಣಸಿನ್ಕಾಯಿ ಖಾರ ಜಾಸ್ತಿ ತಿನ್ನಂಗಿಲ್ಲ ಅಂದ್ರೆ ಸ್ವಲ್ಪ ಹಾಕೋರಿ. ಖಾರ ತಿಂತೇನಂದ್ರೆ ಒಂದು 4 ಹಾಕೋರಿ. ಹಂಗೆ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮುಟ್ಟಿಗೆ ಅಷ್ಟು ಪುಟಾಣಿ ಹಾಕೊಳಕತ್ತೀನಿ. ಪುಟಾಣಿ ನೀವು ಇಷ್ಟ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಇಷ್ಟು ಹಾಕ್ಕೊಂಡು ಇದನ್ನು ರುಬ್ಕೊಂಬಂದಿದ್ದೀನಿ ನೋಡಿರಿ. ಇಷ್ಟಾದ್ರೆ ಸಾಕು. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು. ಈಗ ನೋಡಿ, ಒಗ್ಗರಣೆಗೆ ಗ್ಯಾಸ್ ಮೇಲೆ ಒಂದು ಸಣ್ಣದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳಕ್ತೀನಿ. ಮತ್ತು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. ಆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳಕ್ತೀನಿ ನೋಡಿರಿ. ಮತ್ತು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದ್ಕೂಳೆ ಇದನ್ನು ಗ್ಯಾಸ್ನ ಆಫ್ ಮಾಡಿ ಇಟ್ಕೊಂಡು ಈಗ ಚಟ್ನಿ ಮಾಡಿಟ್ಟಿದ್ವಲ್ಲ, ಆ ಚಟ್ನಿ ಒಳಗೆ ಈ ಒಗ್ಗರಣೆ ಹಾಕಿದ್ರೆ ಆಯ್ತು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ. ಮಿಕ್ಸ್ ಮಾಡಿ ಸೈಡ್ನಾಗ ಇಟ್ಕೊಳ್ಳೋನು. ಇಷ್ಟಾದರೆ ಇದು ಕೊಬ್ಬರಿ ಚಟ್ನಿ ರೆಡಿ ಆಗೈತಿ. ಇವಾಗ ನೋಡಿರಿ, ಉದ್ದಿನ ವಡೆ ಮಾಡ್ಕೊಂಬರೋಣ್ರಿ. ಮೊದಲಿಗೆ ಎಣ್ಣೆ ಕಾಸಕ್ಕೆ ಇಟ್ಕೊಂಡ್ಬಿಡೋನು ನೋಡಿರಿ. ಕಾಯಕತ್ತೈತಿ. ಹಂಗೆ ನೋಡಿರಿ, ಒಂದು ಸ್ವಲ್ಪ ನೀರು ತೊಗೊಂಡು ಹಿಟ್ಟನ್ನ ಸರಿಯಾಗಿ ಮಿಜ್ಕೊಂಡು ಈ ರೀತಿ ನೀರೊಳಗೆ ಕೈ ಎದ್ಕೊಂಡು ಹಿಟ್ಟು ತೊಗೊಂಡು ಹೋಲ್ ಮಾಡ್ಕೋಬೇಕು ಕೈ ಒಳಗನ ನೋಡಿರಿ. ಪ್ರತಿ ಸಲ ನಾವು ವಡೆ ಮಾಡ್ಕೊಳ್ಳೋ ಟೈಮ್ನಾಗ ನೀರನ್ನ ಕೈ ಎದ್ಕೋಬೇಕು. ಸ್ವಲ್ಪ ಹಿಟ್ಟು ತೊಗೋಬೇಕು, ಕೈ ಒಳಗನ ಹೋಲ್ ಮಾಡ್ಕೋಬೇಕು, ಬಿಡಬೇಕು ನೋಡಿರಿ. ತೋರ್ಸಾತನಿ ಅಂದ್ರೆ ಪರ್ಫೆಕ್ಟಾಗಿ ರೌಂಡ್ ವಡೆ ರೆಡಿ ಆಕ್ಕವು. ನೀವು ಯಾವಾಗ ವಡೆ ಮಾಡ್ಕೊತೀನಿ ಅಂದ್ರೂ ಪ್ರತಿ ಸಲನೂ ಕೈಯನ್ನ ನೀರೊಳಗೆ ಎದ್ದಿನ ಹಿಟ್ಟು ತೊಗೊಂಡು ವಡೆ ಮಾಡ್ಕೋಬೇಕು ನೋಡಿರಿ. ನಾ ತೋರ್ಸಾತನಲ್ಲೇ ಈ ಮೆಥಡ್ನ್ಯಾಗ ನೀವು ಮಾಡಿದ್ರಂದ್ರೆ ಮನೆಯಾಗನ ಪರ್ಫೆಕ್ಟಾಗಿ ಹೋಟೆಲ್ ರೀತಿ ತೂತು ವಡೆ ರೆಡಿ ಆಗ್ತಾವು ನೋಡಿರಿ. ಇವಾಗ ಒಂದು ಸೈಡ್ ಫ್ರೈ ಆಗ್ಯಾವು. ಹೊಳಿಸಿ ಹಾಕ್ಕೊಳಕತ್ತೀನಿ ಇವನ್ನ. ಹಿಂಗೆ ಒಂದು 2 ನಿಮಿಷ ಇವನು ಹೊಳಿಸಿ ಫ್ರೈ ಮಾಡ್ಕೊಂಡ್ರೆ ರೆಡಿ. ಅದು ಬೆಳಗಿನ ನಾಷ್ಟ ವಡೆ ಜೊತೆ ತಿನ್ಬೋದು ನೀವು ಇದ್ರ ಜೊತೆ ಇಡ್ಲಿನೂ ಮಾಡ್ಕೊಳ್ಬೋದು ನೋಡಿರಿ. ಇವು ಫ್ರೈ ಆಗ್ಯಾವು ನೋಡಿರಿ. ಈ ರೀತಿ ಮನ್ಯಾನವ್ರಿಗೆ ಮಾಡಿಕೊಟ್ರಂದ್ರೆ ಹೋಟೆಲ್ನಾಗ ತಿನ್ನೋ ಅವಶ್ಯಕತೆನೇ ಇಲ್ಲ. ಮನ್ಯಾಗನ ತಿಂತಾರೆ ಅವರು. ಒಮ್ಮೆ ಹಿಂಗೆ ಟ್ರೈ ಮಾಡಿರಿ, ಹೆಂಗಾಗಿದ್ದು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ವಡೆ ಮಾತ್ರ ಬಾಯಾಗ ಕ್ರಿಸ್ಪಿಯಾಗಿನ ಅಷ್ಟು ಚಲೋ ಆಗಿದ್ದು ನೋಡಿರಿ. ಇಷ್ಟಾದ್ರೆ ಸಾಕು. ಇವನ್ನ ತೆಗೆದಿಟ್ಕೊಳ್ಳೋನು. ಬರೀ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗ್ಯಾವು ವಡೆ ಅಂಥೇಳಿ ನೋಡಿರಿ. ಎಷ್ಟು ಚಂದ ಕಾಣಿಸಾಕತ್ತಾವು. ಸೇಮ್ ನಾವು ಮನ್ಯಾಗ ಮಾಡಿದಾರ ಗತೆ ಕಾಣಿಸಾಕತ್ತಿಲ್ಲ. ಹೋಟೆಲ್ದಾಗ ತಂದಿರ್ಬೋದೇನೋ ಅನ್ಸಾಕತ್ತಾವು. ಅಷ್ಟು ಪರ್ಫೆಕ್ಟಾಗಿನ ಬಂದಾವ ವಡೆ.
ನೋಡಿರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿರಿ. ಹಂಗೆ ಸೈಡ್ನಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿರಿ, ಅಲ್ಲಿ ಆಲ್ ಹತ್ತು ಬರ್ತೈತಿ, ಅದನ್ನೂ ಹೊಡೀರಿ. ಹಿಂಗೆ ಹೊಡಿಯೋದ್ರಿಂದ ಮೊದಲು ನಾ ಯಾವ ವೀಡಿಯೋ ಹಾಕ್ತೀನಲ್ಲ ಅವು ಬಂದು ನಿಮ್ಗೆ ತಲುಪ್ತಾವೆ, ಅದಕ್ಕಾಗಿ ಹಂಗೆ ಹೇಳಾಕತ್ತೀನಿ ನೋಡಿರಿ. ನಿಮಗೂ ಈ ವಡೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು.